ಮನುಷ್ಯನ ಆರೋಗ್ಯದ ಮೇಲೆ ನಿದ್ರೆ ಅನ್ನೋದು ಮಹತ್ವದ ಪರಿಣಾಮ ಬೀರುತ್ತೆ. ಒಳ್ಳೆಯ ನಿದ್ರೆ ಮಾಡಿದ್ರೆ ಮಾತ್ರ ಮುಂಜಾನೆ ಸಂತಸದಿಂದ ಕೂಡಿರುತ್ತೆ. ಇಡೀ ದಿನದ ಕೆಲಸದಲ್ಲಿ ಆಸಕ್ತಿ ಉತ್ಸಾಹ ಇರುತ್ತೆ. ಆದ್ರೆ ನಮ್ಮಲ್ಲಿ ಅನೇಕರು ನಿದ್ರಾಹೀನತೆಯ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ. ಹಾಸಿಗೆಯಲ್ಲಿ ಎಷ್ಟೇ ಹೊರಳಾಡಿದ್ರೂ ನಿದ್ರೆ ಬರುವುದಿಲ್ಲ. ಮರುದಿನ ಯಾವ ಕೆಲಸ ಮಾಡೋದಕ್ಕೂ ಮನಸ್ಸಿರುವುದಿಲ್ಲ. ನಿತ್ಯವೂ ನಿದ್ರೆ ಇರದೆ ಹಲವರು ನರಳಾಡೋದುಂಟು. ಹೀಗಾಗಿ ಆರಾಮದಾಯಕ ನಿದ್ರೆಗೆ ಉತ್ತೇಜಿಸುವ ಆಹಾರಗಳ ಪಟ್ಟಿ ಇಲ್ಲಿದೆ. ಇವುಗಳ ಸೇವನೆ ನಿದ್ರಾಹೀನತೆಯ ಬಳಲಿಕೆಯನ್ನ ತಪ್ಪಿಸುತ್ತೆ. ನಿದ್ರೆ ಅನ್ನೋದು ಮನುಷ್ಯನ ಜೀವನದಲ್ಲಿ ತುಂಬಾನೇ ಮುಖ್ಯವಾಗುತ್ತೆ. ನಾವು ಆರೋಗ್ಯವಾಗಿರಬೇಕಾದ್ರೆ ಸರಿಯಾದ ನಿದ್ರೆಯ ಅವಶ್ಯಕತೆ ತುಂಬಾನೇ ಇದೆ. ಕೆಲವೊಂದು ಬಾರಿ ನಾವು ನಿದ್ರಾಹೀನತೆಯ ಸಮಸ್ಯೆಯನ್ನ ಅನುಭವಿಸ್ತೇವೆ. ನಾವು ಸೇವಿಸುವ ಆಹಾರ ಹಾಗೂ ನಮ್ಮ ಜೀವನ ಶೈಲಿ ಉತ್ತಮವಾಗಿದ್ದಾಗ ಮಾತ್ರ ನಮ್ಮ ನಿದ್ರಾ ಚಕ್ರ ಸರಿಯಾಗಿರುತ್ತೆ. ಈ ನಿಟ್ಟಿನಲ್ಲಿ ನಿದ್ರೆಗೆ ಸಹಕರಿಸುವ, ಆರಾಮದಾಯಕ ನಿದ್ರೆಯನ್ನು ಉತ್ತೇಜಿಸುವ ಒಂದಷ್ಟು ಆಹಾರಗಳ ಬಗ್ಗೆ ತಿಳಿದುಕೊಂಡಿರುವುದು ಅವಶ್ಯಕ. ಮೊದಲನೇದಾಗಿ, ಬಾದಾಮಿಯು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಬಾದಾಮಿಯಲ್ಲಿ ಪ್ರೋಟೀನ್ಗಳು, ಫಾಸ್ಫರಸ್, ರೈಬೋಫ್ಲಾವಿನ್ ಅಂತಹ ಅನೇಕ ಪೋಷಕಾಂಶಗಳನ್ನು ಹೊಂದಿದೆ. ಬಾದಾಮಿಯು ಹೆಚ್ಚಿನ ಪ್ರಮಾಣದ ಮೆಲಟೋನಿನ್ ಅನ್ನು ಹೊಂದಿರುತ್ತೆ. ಇದು ನಿದ್ರೆ ಮತ್ತು ಎಚ್ಚರದ ಚಕ್ರವನ್ನು ನಿಯಂತ್ರಿಸುವ ಹಾರ್ಮೋನ್ ಆಗಿದೆ. ಬಾದಾಮಿಯಲ್ಲಿ ಮೆಗ್ನೀಷಿಯಂ ಸಮೃದ್ಧವಾಗಿದೆ. ಇದು ನಿದ್ರಾಹೀನತೆಯನ್ನು ಹೊಂದಿರುವವರಿಗೆ ನಿದ್ರೆಯ ಅಭ್ಯಾಸವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಪ್ರತಿನಿತ್ಯ ಬಾದಾಮಿಯನ್ನು ಸೇವಿಸುವುದರಿಂದ ಉತ್ತಮ ನಿದ್ರೆಯ ಗುಣಮಟ್ಟವನ್ನು ಒದಗಿಸುತ್ತೆ. ಕಾಯಿಲೆಗಳ ಅಪಾಯವನ್ನು ತಪ್ಪಿಸುತ್ತೆ. ವಾಲ್ನಟ್ನಲ್ಲೂ ಕೂಡ ನಿದ್ರೆಯನ್ನು ಉತ್ತೇಜಿಸುವ ಕೆಲವೊಂದು ಸಂಯುಕ್ತ ಅಂಶಗಳಿದೆ. ಇದರಲ್ಲಿ ಉತ್ತಮ ನಿದ್ರೆಗೆ ಅಗತ್ಯ ಪ್ರಮಾಣದ ಮೆಲಟೋನಿನ್, ಸೆರೋಟೋನಿನ್ ಮತ್ತು ಮೆಗ್ನೀಷಿಯಂ ಅನ್ನು ಹೊಂದಿದೆ. ಇದನ್ನು ಸೇವಿಸುವುದರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಮಲಗುವ ಮುನ್ನ ಕಿವಿ ಹಣ್ಣು ತಿಂದರೆ ಉತ್ತಮ. ಇದು ಕಡಿಮೆ ಕ್ಯಾಲರಿ ಮತ್ತು ಹೆಚ್ಚು ಪೌಷ್ಟಿಕಾಂಶ ಹೊಂದಿರುವ ಹಣ್ಣು. ಇದು ವಿಟಮಿನ್ ಸಿ, ವಿಟಮಿನ್ ಕೆ, ಪೊಟ್ಯಾಷಿಯಂ, ಫೋಲೇಟ್ ಮತ್ತು ಇತರ ಅನೇಕ ಖನಿಜಗಳಿಂದ ಸಮೃದ್ಧವಾಗಿದೆ. ಕಿವಿ ಹಣ್ಣು ನಿದ್ರೆಗೆ ಪ್ರಯೋಜನಕಾರಿಯಾಗಿದೆ, ಯಾಕಂದರೆ ಇದು ಅನೇಕ ನಿದ್ರೆ ಪ್ರಚೋದಕ ಸಂಯುಕ್ತಗಳನ್ನು ಒಳಗೊಂಡಿದೆ. ಮಲಗುವ ಮುನ್ನ ಪ್ರತಿದಿನ 1-2 ಕಿವಿ ಹಣ್ಣುಗಳನ್ನು ಸೇವಿಸುವುದರಿಂದ ವೇಗವಾಗಿ ಮತ್ತು ಹೆಚ್ಚು ಸಮಯ ನಿದ್ರಿಸಲು ಸಹಾಯ ಮಾಡುತ್ತೆ ಎಂದು ಸಂಶೋಧನೆಯಿಂದ ಸಾಬೀತಾಗಿದೆ. ಕೊಬ್ಬಿನಾಂಶ ಹೊಂದಿರುವ ಸಾಲ್ಮನ್, ಟ್ಯೂನಾ ಮತ್ತು ಮ್ಯಾಕ್ರಲ್ನಂತಹ ಕೊಬ್ಬಿನಾಂಶ ಹೊಂದಿರುವ ಮೀನುಗಳು ವಿವಿಧ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಇವುಗಳಲ್ಲಿ ಒಮೆಗಾ 3 ಕೊಬ್ಬಿನ ಆಮ್ಲಗಳು ಮತ್ತು ವಿಟಮಿನ್ ಡಿ ಅನ್ನು ಒಳಗೊಂಡಿರುತ್ತೆ. ಇದು ಆಂತರಿಕ ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ವಿಟಮಿನ್ ಡಿ ಮತ್ತು ಒಮೆಗಾ 3 ಕೊಬ್ಬಿನ ಆಮ್ಲಗಳ ಸಂಯೋಜನೆಯು ಉತ್ತಮ ನಿದ್ರೆಗೆ ಸಹಕರಿಸುತ್ತೆ. ವಿಟಮಿನ್ ಡಿ ಮತ್ತು ಒಮೆಗಾ 3 ಕೊಬ್ಬಿನ ಆಮ್ಲಗಳು ದೇಹದಲ್ಲಿನ ಸಿರೋಟೋನಿನ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಕುಂಬಳಕಾಯಿ ಬೀಜಗಳಲ್ಲಿ ಮೆಗ್ನೀಷಿಯಂ ಮತ್ತು ಟ್ರಿಪ್ಟೋಫಾನ್ ಸಮೃದ್ಧವಾಗಿದೆ. ಇದು ಅಮೈನೋ ಆಮ್ಲವಾಗಿದ್ದು ನಿದ್ರಾಹೀನತೆಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತೆ. ನಿಮ್ಮ ದೇಹವು ಅದನ್ನು ಸಿರೋಟೋನಿನ್ ಮತ್ತು ಮೆಲಟೋನಿನ್ ಆಗಿ ಪರಿವರ್ತಿಸುತ್ತೆ. ಕುಂಬಳಕಾಯಿಯಲ್ಲಿರುವ ಆರೋಗ್ಯಕಾರಿ ಗುಣಗಳು ಉತ್ತಮ ನಿದ್ರೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತೆ. ಅಕ್ಕಿಯು ಕಾರ್ಬೋಹೈಡ್ರೇಟ್ಗಳ ಮೂಲವಾಗಿದ್ದರೂ ಅನ್ನ ಸೇವನೆಯು ನಿದ್ರೆಯ ಮಾದರಿಯನ್ನು ಸುಧಾರಿಸುತ್ತೆ ಅಂತ ಅಧ್ಯಯನಗಳಿಂದ ದೃಢಪಟ್ಟಿದೆ. ಬ್ರೆಡ್ ಅಥವಾ ನೂಡಲ್ಸ್ ತಿನ್ನುವುದರ ಬದಲಾಗಿ ಮಲಗುವ ಮುನ್ನ ಅನ್ನವನ್ನು ಸೇವಿಸುವುದು ಒಳ್ಳೆಯದು. ಇದು ಉತ್ತಮ ನಿದ್ರೆಗೆ ಉತ್ತೇಜಿಸುತ್ತೆ ಅಂತ ಅಧ್ಯಯನದಿಂದ ಸಾಬೀತಾಗಿದೆ. ಮೊಸರು ಅಥವಾ ಯೋಗಟ್ ಅನ್ನು ಮಲಗುವ ಮುನ್ನ ತಿಂದರೆ ಉತ್ತಮ, ಯಾಕಂದರೆ ಇದರಲ್ಲಿ ಬಹಳಷ್ಟು ಪ್ರೋಬಯೋಟಿಕ್ಗಳು ಮತ್ತು ಅಮಿನೋ ಟ್ರಿಪ್ಟೋಫಾನ್ ಅಂಶವನ್ನು ಹೊಂದಿದೆ. ಮೊಸರಿನಲ್ಲಿರುವ ಅಮಿನೋ ಟ್ರಿಪ್ಟೋಫಾನ್ ನಿಮ್ಮ ನಿದ್ರೆಯ ಚಕ್ರವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಮಲಗುವ ಮುನ್ನ ಬಾಳೆಹಣ್ಣು ತಿನ್ನೋದು ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತೆ. ಇದು ಒತ್ತಡಕ್ಕೆ ಒಳಗಾದ ಸ್ನಾಯುಗಳನ್ನು ಸಡಿಲಗೊಳಿಸಿ ನೀವು ಚೆನ್ನಾಗಿ ನಿದ್ರಿಸಲು ಸಹಾಯ ಮಾಡುತ್ತೆ. ಚಾಮೊಮೈಲ್ ಒಂದು ಗಿಡಮೂಲಿಕೆಗೆ ಸಂಬಂಧಪಟ್ಟ ಆಹಾರ ಪದಾರ್ಥವಾಗಿದ್ದು ವಿಶ್ವದಾದ್ಯಂತ ಹಲವಾರು ಜನ ಆರೋಗ್ಯದ ಹಿತದೃಷ್ಟಿಯಿಂದ ಇದನ್ನು ಸೇವಿಸ್ತಾರೆ. ಹೊಟ್ಟೆಯ ಸಮಸ್ಯೆಗಳ ಜೊತೆಗೆ ಮನಸ್ಸಿನ ಆತಂಕವನ್ನು ನಿವಾರಣೆ ಮಾಡಿಕೊಳ್ಳಲು ಇದು ಸಹಕಾರಿ. ನಿದ್ರೆಯ ವಿಷಯಕ್ಕೆ ಬಂದಾಗ ಮನುಷ್ಯನ ಮನಸ್ಸಿನ ದುಗುಡ, ದುಮ್ಮಾನ, ಒತ್ತಡ, ಆತಂಕವನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡಿ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿಯನ್ನು ಕೊಟ್ಟು ಒಳ್ಳೆಯ ನಿದ್ರೆ ಬರುವಂತೆ ಮಾಡುವ ಕೆಲಸ ಚಾಮೊಮೈಲ್ ಚಹಾ ಮಾಡುತ್ತೆ. ರಾತ್ರಿಯಲ್ಲಿ 1 ಲೋಟ ಹಾಲು ಕುಡಿಯೋದ್ರಿಂದ ಕಣ್ತುಂಬ ನಿದ್ದೆ ಮಾಡಬಹುದು. ಮಲಗುವ ಮುನ್ನ 1 ಲೋಟ ಬೆಚ್ಚಗಿನ ಹಾಲನ್ನು ಸೇವಿಸುವುದರಿಂದ ನಿದ್ರೆ ಸುಧಾರಿಸುತ್ತೆ. ಯಾಕಂದರೆ ಹಾಲಿನಲ್ಲಿ ನಿದ್ರೆಯನ್ನು ಉತ್ತೇಜಿಸುವ ಸಂಯುಕ್ತಗಳಾದಂತಹ ಟ್ರಿಪ್ಟೋಫಾನ್, ಕ್ಯಾಲ್ಸಿಯಂ, ವಿಟಮಿನ್ ಡಿ, ಮೆಲಟೋನಿನ್ ಅನ್ನು ಒಳಗೊಂಡಿದೆ. ಇದು ನೈಸರ್ಗಿಕವಾಗಿ ನಿದ್ರೆಯನ್ನು ಉತ್ತೇಜಿಸಲು ಉಪಯುಕ್ತ. ಒಟ್ಟಿನಲ್ಲಿ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದರಷ್ಟೇ ನಮ್ಮ ದಿನಚರಿ ಚೆನ್ನಾಗಿರುವುದಕ್ಕೆ ಸಾಧ್ಯ. ಸರಿಯಾಗಿ ನಿದ್ರೆ ಆಗದೆ ಹೋದರೆ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಹೀಗಾಗಿ ನಿದ್ರೆಗೂ ಮೊದಲು ನಿಮ್ಮ ಆಹಾರ ಸೇವನೆ ಉತ್ತಮವಾಗಿರಲಿ.
ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.